ಹಲೋ ಗೆಳೆಯರೇ, ಸ್ವಾಗತ ನಿಮಗೆ ಒಂದು ಹೊಸ ವಿಡಿಯೋದಲ್ಲಿ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರಾಮಬಾಣ ಟ್ರಿಕ್ ಅನ್ನು ತಂದಿದ್ದೀನಿ. ಯಾಕಂದ್ರೆ ಈ ಟ್ರಿಕ್ ಅನ್ನು ಉಪಯೋಗ ಮಾಡಿಕೊಂಡು ಸಾವಿರಾರು ಯೂಟ್ಯೂಬ್ ಕ್ರಿಯೇಟರ್ಗಳು ಲಕ್ಷಾಂತರ ರೂಪಾಯಿ ಅರ್ನಿಂಗ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಮೇಲೇನೆ. ನೀವು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಏನು ಮಾಡಬೇಕು, ವ್ಯೂಸ್ ಬರ್ತಾ ಇಲ್ಲ, ಏನು ಮಾಡಬೇಕು ಅಂತ ಭಾಳ ಡಿಮೋಟಿವೇಟ್ ಆಗ್ತಾ ಇದ್ದಾರೆ. ಭಾಳಷ್ಟು ನಿಮಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಮಂದಿ. ಆದರೆ ಇದರದ್ದು ಸೊಲ್ಯೂಷನ್ ಏನು ಮತ್ತು ನಿಮ್ಮ ಚಾನಲ್ ಹೇಗೆ ಗ್ರೋತ್ ಆಗೋದು, ಇವತ್ತಿನ ಈ ವಿಡಿಯೋದಲ್ಲಿ ರಾಮಬಾಣ ಟ್ರಿಕ್ ಅನ್ನು ತಂದಿದ್ದೀನಿ. ನಾನು ನನ್ನ ಚಾನಲ್ ಮೇಲೆ ಇದಕ್ಕೆ ನಾನು ಉಪಯೋಗ ಮಾಡಿದೆ, ಇದಕ್ಕೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿದೆ. ನಂದು ನಿಮಗಂತೂ ಎಲ್ಲರಿಗೂ ಗೊತ್ತಿದೆ, ನನ್ನ ಕನಿಷ್ಠ ಒಂದು 7 ರಿಂದ 8 ಚಾನಲ್ಗಳು ಅದಾವ. ಆ 7 ರಿಂದ 8 ಚಾನಲ್ ಒಳಗೆ ನಾನು ಒಂದು ಚಾನಲ್ ಮೇಲೆ ಇದು ಎಕ್ಸ್ಪೆರಿಮೆಂಟ್ ಮಾಡಿದೆ. ಎಕ್ಸ್ಪೆರಿಮೆಂಟ್ ಮಾಡೋಣ, ಇದು ನನಗೆ ಒಂದೇ ದಿನದಲ್ಲಿ 2-3 ತಾಸಿನಲ್ಲಿ ನನಗೆ ರಿಸಲ್ಟ್ ಸಿಕ್ತು. ಆ ರಿಸಲ್ಟನ್ನು ನಿಮ್ಮ ಮುಂದೆ ಇವತ್ತು ಸ್ಕ್ರೀನ್ ರೆಕಾರ್ಡ್ ಮುಖಾಂತರ ತಗೊಂಡು ಬಂದು ನಿಮಗೆ ಇದೇ ಥರ ಮಾಡಿರಿ ಅಂತ ಹೇಳ್ತೀನಿ. ಇವತ್ತಿನ ಈ ರಾಮಬಾಣ ಟ್ರಿಕ್ನಲ್ಲಿ ಯೂಟ್ಯೂಬ್ ಶಾರ್ಟ್ ಅನ್ನು ಅಪ್ಲೋಡ್ ಮಾಡಿ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಏನೂ ನೀವು ವಿಡಿಯೋ ಮಾಡೋದು ಅವಶ್ಯಕತೆ ಇಲ್ಲ. ಏನ್ರಿ, ಸ್ಕ್ರಿಪ್ಟ್ ಬರೆಯೋದು ಅವಶ್ಯಕತೆ ಇಲ್ಲ. ಬೇರೆಯವರ ವಿಡಿಯೋ ತಗೊಂಡು ಅದಕ್ಕೆ ನಿಮ್ಮ ಚಾನಲ್ ಮೇಲೆ ಅಪ್ಲೋಡ್ ಮಾಡಿ ನೀವು ಸಾವಿರಾರು ಸಬ್ಸ್ಕ್ರೈಬ್ಗಳನ್ನು ಗೇನ್ ಮಾಡ್ಕೋಬಹುದು. ವ್ಯೂಸ್ ಲಕ್ಷಾಂತಗಟ್ಟಲೆ ವ್ಯೂಸ್ ಬರ್ತಾವೆ. ಅದು ಹೇಗೆ ಅಂತ ಇವತ್ತಿನ ಈ ಟ್ರಿಕ್ ಹೇಳ್ತಾ ಇದ್ದೀನಿ. ಯಾಕಂದರೆ ನನ್ನ ಚಾನಲ್ ಮೇಲೆ ಅದು ಉಪಯೋಗ ಮಾಡಿದಾಗ ನನಗಂತೂ ಭಾಳ ಖುಷಿ ಆಯಿತು. ಈಗ ನಿಮಗೆ ನಾನು ಒಂದು YT ಸ್ಟೋರಲ್ಲಿ ಹೋಗ್ತೀನಿ. ಇದು ನನ್ನ ಒಂದು ಚಾನಲ್ ಇದೆ, ಇದು ಬಾಷಾ ಖಾನ್ ಆಫೀಸಿಯಲ್ ಅಂತ. ಇದಕ್ಕೆ ನೋಡ್ತಾ ಇದ್ರೆ ಇಲ್ಲಿ ಮೇಲ್ಗಡೆ ಸಬ್ಸ್ಕ್ರೈಬರ್ ಎಷ್ಟದಾವೆ? 11,003 ಆಗ್ಯಾವ. ಎಷ್ಟದಾವ? 11,003 ಸಬ್ಸ್ಕ್ರೈಬ್ ಅದಾವ. ಈಗ ನಿನ್ನೆ ಮಧ್ಯಾಹ್ನಕ್ಕೆ 1 ಗಂಟೆಗೆ ನಾನು ಇದರದ ಸ್ಕ್ರೀನ್ಶಾಟ್ ತೊಗೊಂಡಿದ್ದೆ, ಅದು ನಿಮಗೆ ತೋರಿಸ್ತೀನಿ. ಮಧ್ಯಾಹ್ನಕ್ಕೆ 1 ಗಂಟೆಗೆ ನಾನು ಸ್ಕ್ರೀನ್ಶಾಟ್ ತೊಗೊಂಡಿದ್ದು, ಅದು ಎಲ್ಲಿದೆ ಈಗ? ಓಹೋ, ಇಲ್ಲಿದೆ ನೋಡಿರಿ. ಇಲ್ಲಿ 10,897 ಎಷ್ಟಾಯಿತು? 106 ಸಬ್ಸ್ಕ್ರೈಬರ್ ಕೇವಲ 24 ತಾಸಿನಲ್ಲಿ ಇಲ್ಲಿ ಗೇನ್ ಆಗಿದ್ದಾವೆ. ಇದು ಹೇಗೆ ಗೇನ್ ಆಯಿತು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಶಾರ್ಟ್ ವಿಡಿಯೋ ಹಾಕಿದೆ, ಅದು ನಂದು ವಿಡಿಯೋ ಅಲ್ಲ, ಬೇರೆಯವರ ವಿಡಿಯೋ ನನ್ನ ಚಾನಲ್ ಮೇಲೆ ಅಪ್ಲೋಡ್ ಮಾಡಿ ಶಾರ್ಟ್ ವಿಡಿಯೋ ಮಾಡೋಣ. ಶಾರ್ಟಿಗೆ ವ್ಯೂಸ್ ಬರ್ಲಾಗತ್ತಾವ. ಈಗ ನಾನು ಅನಾಲಿಟಿಕ್ಸ್ ಒಳಗೆ ಹೋಗ್ತೀನಿ. ಅನಾಲಿಟಿಕ್ಸ್ ಒಳಗೆ ಹೋಗಿ ತೋರಿಸ್ತೀನಿ ನಿಮಗೆ. ಇದು ಅನಾಲಿಟಿಕ್ಸ್ ಇದೆಯಲ್ಲ, ಈ ಅನಾಲಿಟಿಕ್ಸ್ ಒಳಗೆ ಹೋಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಇಲ್ಲಿ ಬಂದೆ, ನಾನು ಅನಾಲಿಟಿಕ್ಸ್ ಒಳಗೆ ಬಂದೆ. 24 ತಾಸಿನಲ್ಲಿ 48 ತಾಸಿನಲ್ಲಿ ನೋಡಿರಿ, 28 ದಿವಸ ಒಳಗೆ ನನಗೆ 8,700 ವ್ಯೂಸ್ ಬಂದಾವೆ. ಇಲ್ಲಿ ತೆಳಗಡೆ ಬರ್ತೀನಿ ನಾನು. ಇಲ್ಲಿ ನೋಡಿರಿ 48 ಅವರ್ಸ್ ಅದಲ್ಲ, ಈಗ 48 ಅವರ್ಸ್ ಇಲ್ಲಿ ಬರ್ದಲ್ಲ. ಇದು 60 ಮಿನಿಟ್ ಅದ, ಇದು 48 ಅವರ್ಸ್. ಅಂದರೆ 48 ತಾಸಿನಲ್ಲಿ 23,175 ವ್ಯೂಸ್ ಬಂದಾವ. ಇಲ್ಲಿ ಗ್ರಾಫ್ ನೋಡಿರಿ, ತೆಳಗಡೆ ಗ್ರಾಫ್ ನೋಡಿರಿ. ಇಲ್ಲಿ ನೋಡಿರಿ, ಎಲ್ಲ ಇದು ಖಾಲಿ ಅದ. ಇದು ನೋಡಿರಿ, ಎಲ್ಲ ಏರ್ಲಾಕತ್ತೈತಿ. ಇದು ಯಾಕೆ ಏರ್ಲಾಕತ್ತೈತಿ? ಇದು ಶಾರ್ಟ್ ವಿಡಿಯೋ ಹಾಕಿದ್ದೆ ನಾನು. 23,175 ಇಲ್ಲಿ ವ್ಯೂಸ್ ಬಂದಾವ. ಇಲ್ಲಿ 48 ತಾಸಿನಲ್ಲಿ ನೋಡಿರಿ, ಇಲ್ಲಿ ಎಷ್ಟು ಬಂದಾವ ತೆಳಗಡೆ. ಇಲ್ಲಿ ಒಟ್ಟು ಏನು ವ್ಯೂಸ್ ಇಲ್ಲ. ಓಕೆ, ಇಲ್ಲಿ ನಿನ್ನೆ ಮಧ್ಯಾಹ್ನದಿಂದ ಚಾಲೂ ಆಯಿತು. ಇಲ್ಲಿ ಗ್ರಾಫ್ ಮಧ್ಯಾಹ್ನದಿಂದ ಇಲ್ಲಿ ಗ್ರಾಫ್ ಚಾಲೂ ಆಯಿತು. ಮಧ್ಯಾಹ್ನದಿಂದ ಇಲ್ಲಿ ಗ್ರಾಫ್ ಚಾಲೂ ಆಗೋಣ ಏನಾಗುತ್ತೆ, ಇದು ಗ್ರಾಫ್ ನಿನ್ನೆ ಮಧ್ಯಾಹ್ನದ ಇದು ಮಧ್ಯಾಹ್ನ 2:15 ಚಾಲೂ ಆಯಿತು. ಮಧ್ಯಾಹ್ನ 2:30 ಗಂಟೆಗೆ ನಾನು ಒಂದು ಶಾರ್ಟ್ ವಿಡಿಯೋನು ಅಪ್ಲೋಡ್ ಮಾಡಿದೆ. ಆಮೇಲೆ ಇವತ್ತು ಮುಂಜಾನೆ, ಓಕೆ, ಇವತ್ತು ಮುಂಜಾನೆ ಹೇಳಬೇಕಂದ್ರೆ, ಇವತ್ತು ಮುಂಜಾನೆ ನಮಗೆ ಇದು ನೋಡಿರಿ, ಇದು ಹ್ಯಾಂಗೆ ಗ್ರಾಫ್ ಇರ್ತಾ ಇದೆ. ಒಂದೇ ತಾಸಿನಲ್ಲಿ 8,000-7,500 ಹೆಚ್ಚು ವ್ಯೂಸ್ ಬಂದಾವ. ಅದು ಎಲ್ಲಿದು ಬಂದಾವ, ಹ್ಯಾಂಗೆ ಬಂದಾವ? ಇಲ್ಲಿ ತೆಳಗಡೆ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಂದೆ, ನಾವು ಯಾವ್ಯಾವ ಶಾರ್ಟನ್ನು ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಮುಂಜಾನೆ 8:30 ಗಂಟೆಗೆ ನಾನು ಇದು ಶಾರ್ಟ್ ಅಪ್ಲೋಡ್ ಮಾಡಿದೆ. ಈ ಶಾರ್ಟ್ ಅಪ್ಲೋಡ್ ಮಾಡೋಣ. ಇಲ್ಲಿ ತೆಳಗಡೆ ಇದ್ರ ಅನಾಲಿಸ್ಟ್ ಒಳಗೆ ಹೋಗಿ ನೋಡ್ತೀನಿ. ನೋಡಿರಿ, ಇಲ್ಲಿ 24 ಸಬ್ಸ್ಕ್ರೈಬರ್ ಬರೀ ಒಂದೇ ವಿಡಿಯೋದಿಂದ ಇನ್ನೂ ನಡೀತಾ ಇದೆ. ಇವತ್ತು ಮುಂಜಾನೆ ಹಾಕಿನಿ. ಇವತ್ತು 31 ಮಾರ್ಚ್. ಇವತ್ತು ಮುಂಜಾನೆ 8:30 ಗಂಟೆಗೆ ಹಾಕಿನಿ. ಇದು 24 ಸಬ್ಸ್ಕ್ರೈಬ್ ಅದಾವೆ. ಈಗ ಎಷ್ಟಾಗಿ ಟೈಮ್ 11 ಗಂಟೆ ಆಗೈತಿ. 24 ಸಬ್ಸ್ಕ್ರೈಬ್ ಅದಾವೆ. 6,500 ವ್ಯೂಸ್ ಬಂದಾವ. ನೋಡ್ತಾ ಇದ್ರೆ ಇದಕ್ಕೆ ಅನಾಲಿಟಿಕ್ಸ್ ಒಳಗೆ ಹೋಗಿ ತೋರಿಸ್ತೀನಿ. 6,563 ವ್ಯೂಸ್ ಬಂದಾವ. ಇನ್ನೂ ಏರ್ತಾ ಇದೆ. ನೋಡ್ತಾ ಇದ್ರೆ ಇದಕ್ಕೆ ವ್ಯೂಸ್ ನೋಡ್ರಿ, ಇದು 60 ಮಿನಿಟ್ ಹಿಂದಿಂದು. ಟೋಟಲ್ 1 ತಾಸು ಒಳಗೆ ಎಷ್ಟದಾವ ವ್ಯೂಸು, ಇದು 48 ತಾಸು ಒಳಗೆ ಎಷ್ಟದಾವ ವ್ಯೂಸ್, ಇದು ತೋರಿಸ್ತಾ ಇದೆ. ಇದೇ ಗ್ರಾಫ್. ಓಕೆ, ಇನ್ನೊಂದು ವಿಡಿಯೋ ತೋರಿಸ್ತೀನಿ ನಿಮಗೆ. ಎಲ್ಲ ಟ್ರಿಕ್ ತೋರಿಸ್ತೀನಿ, ನೀವು ಹೇಗೆ ಮಾಡಬಹುದು ಎಲ್ಲ ಹೇಳ್ತೀನಿ ನಿಮಗೆ ನಾನು. ಇಲ್ಲಿ ನಾನು ತೆಳಗಡೆ ಬಂದೆ, ಇಲ್ಲಿ ವ್ಯೂಸ್ನಲ್ಲಿ ಹೋದೆ, ಶಾರ್ಟ್ನಲ್ಲಿ ಹೋಗಿ ಏನು ಮಾಡ್ತೀನಿ ನಾನು, ಇಲ್ಲಿ ಇನ್ನೊಂದು ವಿಡಿಯೋ ಇದೆ. ಹಾಂ, ಈ ವಿಡಿಯೋ ನಾನು ಮಾಡಿದೆ ನಿನ್ನೆ ಸಾಯಂಕಾಲ ಬಿಟ್ಟಿದೆ. ಇದು ಸಾಯಂಕಾಲ ನೋಡಿರಿ, ಇದು 12,900 ವ್ಯೂಸ್ ಬಂದಾವ. 80 ಸಬ್ಸ್ಕ್ರೈಬರ್ ಒಂದೇ ವಿಡಿಯೋದಿಂದ ಬದಲಾವ. ಇದು ಇದು ಗ್ರಾಫ್ ನೋಡ್ತಾ ಇದ್ರೆ ಇದು ಏರ್ಲಾಗತ್ತೈತಿ ನೋಡ್ರಿ. ಇದು ಏರ್ಲಾಗತ್ತೈತಿ. ಇನ್ನೂ ಈ ವಿಡಿಯೋ ಇನ್ನೂ ವೈರಲ್ ಆಗಲಾಕತ್ತೈತಿ. ಇದೇ ಥರ ನೀವು ವಿಡಿಯೋ ಹೇಗೆ ಮಾಡಬಹುದು, ಹೇಗೆ ನಿಮ್ಮ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ ಮತ್ತು ವ್ಯೂಸ್ ನಿಮ್ಮ ಚಾನಲ್ ಮೇಲೆ ಹೇಗೆ ನಿಮ್ಮ ಚಾನಲ್ ಬೂಸ್ಟ್ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ
ಏನು ಮಾಡಬೇಕು? ನಾ ಹೇಳ್ದಂಗೆ ನೀವು ಮಾಡಿದರೆ ಅದಕ್ಕೆ ಯಾವತ್ತೂ ನಿಮ್ಮ ಚಾನಲ್ ಡಿಮೊನಿಟೈಸ್ ಆಗೋದಿಲ್ಲ. ಮೊನಿಟೈಸ್ ಇದ್ದರೂ ಕೂಡ ಡಿಮೊನಿಟೈಸ್ ಆಗೋದಿಲ್ಲ. ಮತ್ತು ನಿಮ್ಮ ಚಾನಲ್ ಮೊನಿಟೈಸ್ ಇಲ್ಲ ಅಂದರೂ ಕೂಡ ಮೊನಿಟೈಸ್ನೂ ಆಕ್ಕೈತಿ. ಆದರೆ ಹೇಳುವ ಈ ರಾಮಬಾಣ ಟ್ರಿಕ್ ಸರಿಯಾಗಿ ಲಕ್ಷ್ಯ ಕೊಟ್ಟು ನೋಡ್ರಿ, ಕೇಳ್ರಿ, ಆಮೇಲೆ ಇದಕ್ಕೆ ಇಂಪ್ಲಿಮೆಂಟ್ ಮಾಡಿರಿ ನಿಮ್ಮ ಚಾನಲ್ ಮೇಲೆ. ಅದು ಏನಪ್ಪ, ನಾನು ಯೂಟ್ಯೂಬ್ ಅಪ್ಲಿಕೇಶನ್ನಲ್ಲಿ ಹೋದೆ. ಓಕೆ, ಯೂಟ್ಯೂಬ್ನಲ್ಲಿ ಹೋಗೋಣ. ಇದು ಸೌಂಡನ್ನು ಕಡಿಮೆ ಮಾಡ್ತೀನಿ. ಯೂಟ್ಯೂಬ್ನಲ್ಲಿ ಹೋಗೋಣ. ಫಸ್ಟಿಗೆ ಇಲ್ಲಿ ಏನಿದೆಯಲ್ಲ, ಓಕೆ, ಫಸ್ಟಿಗೆ ನಾವು ಓಪನ್ ಮಾಡಿದಾಗ ಇಲ್ಲಿ ಭಾಳಷ್ಟು ಶಾರ್ಟ್ ವಿಡಿಯೋ ನಿಮಗೆ ತೋರಿಸ್ತಾರೆ. ಇಲ್ಲಿ ಇದೆಯಲ್ಲ ಶಾರ್ಟ್ ವಿಡಿಯೋ, ಇದು ಶಾರ್ಟ್ ಅಂತ ಬರ್ತೈತಿಲ್ಲ, ಹೋಮ್ ಪೇಜ್ನಲ್ಲಿ ಬರ್ತೈತಿ. ಶಾರ್ಟ್ ಅಂತ ಬರ್ತೈತಿ. ಈ ಶಾರ್ಟ್ ವಿಡಿಯೋಗೆ ನಾವು ಇಲ್ಲಿ ಕ್ಲಿಕ್ ಮಾಡಿ ಯಾವುದೇ ಒಂದು ವಿಡಿಯೋಗೆ ನಾವು ಬೇಕಾದರೆ ನಮ್ಮ ಚಾನಲ್ ಮೇಲೆ ಯೂಸ್ ಮಾಡ್ಬೋದು ಶಾರ್ಟ್ ವಿಡಿಯೋನಲ್ಲಿ. ಓಕೆ, ಅದು ಹೇಗೆ ಯೂಸ್ ಮಾಡಬೇಕು? ಈಗ ಒಂದು ಫಾರ್ ಎಕ್ಸಾಂಪಲ್ ಇದು ಒಂದು ವಿಡಿಯೋ ಇದೆ. ಓಕೆ, ಈ ವಿಡಿಯೋ ನಡೀತಾ ಇದೆ. ಈ ವಿಡಿಯೋ ಮೊದಲು ನೋಡಿ, ಇವರು ಏನು ಹೇಳ್ತಾ ಇದ್ದಾರೆ, ಏನು ಕಾಮಿಡಿ, ಮತ್ತು ಇನ್ನೊಂದು ಯಾವ ವಿಡಿಯೋ ತೊಗೋಬೇಕು ಅದನ್ನು ಹೇಳ್ತೀನಿ ನಿಮಗೆ. ಕಾಮಿಡಿ ತಗೋರಿ, ಮತ್ತು ಪ್ರ್ಯಾಂಕ್ ವಿಡಿಯೋಗಳು ತಗೋರಿ ಶಾರ್ಟ್ನಲ್ಲಿ, ಮತ್ತು ಎಕ್ಸ್ಪೆರಿಮೆಂಟ್ ಮಾಡುವಂಥ ವಿಡಿಯೋಗಳು ತಗೋರಿ. ಅದು ಇಂಥ ವಿಡಿಯೋಸ್ಗಳು ನೀವು ಅದಕ್ಕೆ ಏನು ಮಾಡಬೇಕು, ಯೂಟ್ಯೂಬ್ ಸ್ವಂತ ಹೇಳ್ತಾನೆ ಈ ಆಪ್ಷನನ್ನು ಯೂಸ್ ಮಾಡಿಕೊಂಡು ನಿಮ್ಮ ಚಾನಲನ್ನು ಗ್ರೋತ್ ಮಾಡ್ಕೊರಿ, ನಿಮಗೆ ನಾನು ದುಡ್ಡು ಕೊಡ್ತೀನಿ ಅಂತ ಯೂಟ್ಯೂಬ್ ಸ್ವಂತ ಹೇಳ್ತಾನೆ. ಅದು ಯಾವುದಪ್ಪ, ಅದು ಆಪ್ಷನ್ ಯಾವುದಿದೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ವಿಡಿಯೋ ಇದೆಯಲ್ಲ, ಈ ವಿಡಿಯೋಗೆ ನಾನು ಸೌಂಡ್ ಒಂದು ಸ್ವಲ್ಪ ಹೆಚ್ಚು ಮಾಡ್ಕೋತೀನಿ. ಈ ವಿಡಿಯೋ ಇದೆ, ಈ ವಿಡಿಯೋಗೆ ನಾವು ನಮ್ಮ ಚಾನಲ್ ಮೇಲೆ ಹಾಕಬೇಕು. ಅದು ಹೇಗೆ ಹಾಕಬೇಕಂದ್ರೆ ಇಲ್ಲಿ ತೆಳಗಡೆ ಒಂದು ಆಪ್ಷನ್ ಕೊಟ್ಟಿದ್ದಾನೆ. ತೆಳಗಡೆ ಇಲ್ಲಿ ನೋಡ್ತಾ ಇದ್ದೀರಾ, ರಿಮಿಕ್ಸ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾನೆ. ರಿಮಿಕ್ಸ್ ಒಂದು ಆಪ್ಷನ್ ಯೂಟ್ಯೂಬ್ ಸ್ವಂತ ಕೊಟ್ಟಿದ್ದಾನೆ. ಇದರದ ಯೂಸ್ ಮಾಡಿಕೊಂಡು ನಿಮ್ಮ ಚಾನಲ್ ಬೂಸ್ಟ್ ಮಾಡ್ಕೋಬಹುದು. ಏನು ಮಾಡಬೇಕು, ಇದಕ್ಕೆ ನಾವು ಕ್ಲಿಕ್ ಮಾಡೋಣ. ರಿಮಿಕ್ ಆಪ್ಷನ್ಗೆ ಕ್ಲಿಕ್ ಮಾಡಿದಾಗ ಇಲ್ಲಿ 4 ಆಪ್ಷನ್ಗಳು ಬರ್ತಾವೆ. ಯೂಸ್ ದಿ ಸೌಂಡ್ ಅಂದರೆ ಈ ವಿಡಿಯೋದಲ್ಲಿ ಇರುವಂಥ ಸೌಂಡ್ ನೀವು ಯೂಸ್ ಮಾಡ್ಬೋದು, ಕೊಲ್ಯಾಬ್ ಮಾಡ್ಕೋಬಹುದು, ಅಥವಾ ಗ್ರೀನ್ ಸ್ಕ್ರೀನ್ ಮಾಡ್ಕೋಬಹುದು, ಅಥವಾ ಕಟ್ ದಿಸ್ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಗ್ರೀನ್ ಸ್ಕ್ರೀನ್ ಯೂಸ್ ಮಾಡೋದನ್ನು ನಿಮಗೆ ಹೇಳ್ತೀನಿ. ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಲಿಕ್ಕೆ ನಾವು ರಿಮಿಕ್ಸ್ಗೆ ಹೋಗೋಣ. ರಿಮಿಕ್ಸ್ಗೆ ಹೋಗಿ ಇದು ಗ್ರೀನ್ ಸ್ಕ್ರೀನ್ಗೆ ಕ್ಲಿಕ್ ಮಾಡೋಣ. ನಿಮಗೆ ಗ್ರೀನ್ ಸ್ಕ್ರೀನ್ ಕ್ಲಿಕ್ ಮಾಡಿದಾಗ ಇಲ್ಲಿ ಮೇಲ್ಗಡೆ ಒಂದು ಟೈಮಿಂಗ್ ಇದೆ. ಓಕೆ, ಇನ್ನೊಂದು ಸ್ವಲ್ಪ ಬ್ಯಾಕ್ ಮಾಡ್ತೀನಿ. ಮೇಲ್ಗಡೆ ಒಂದು ಟೈಮಿಂಗ್ ಕಾಣ್ತಾ ಇದೆ, ಇಲ್ಲಿ ತೋರಿಸ್ತಾ ಇದ್ರಲ್ಲ. ಈ ವಿಡಿಯೋ ನೀವು ಎಷ್ಟು 15 ಸೆಕೆಂಡ್ ಯೂಸ್ ಮಾಡ್ತೀರೋ ಅಥವಾ ಯೂಸ್ ಮಾಡಿರಿ ಅಂತ ಹೇಳ್ತಾ ಇದ್ದಾನೆ. ಇಲ್ಲ, ನಮಗೆ ಪೂರಾ ವಿಡಿಯೋ ನೀವು ಯೂಸ್ ಮಾಡಬೇಕಾದ್ರೆ ನೀವು ಇದಕ್ಕೆ ಕ್ಲಿಕ್ ಮಾಡ್ಕೊಡ್ರಿ. ಇದಕ್ಕೆ ನೀವು ಇಲ್ಲಿ ಮೇಲ್ಗಡೆ ಇಲ್ಲಿ ಕ್ಲಿಕ್ ಮಾಡಿರಿ. ಅದು 60 ಸೆಕೆಂಡ್ನಲ್ಲಿ ಕನ್ವರ್ಟ್ ಆಗುತ್ತೆ. 60 ಸೆಕೆಂಡ್ನಲ್ಲಿ ಕನ್ವರ್ಟ್ ಆದರೆ ತೆಳಗಡೆ ಇಲ್ಲಿ ಗ್ರಾಫ್ ಇದೆಯಲ್ಲ, ಈ ಗ್ರಾಫಿಗೆ ಇಲ್ಲಿ ಸರ್ಚ್ ಕ್ಯಾಶಿಂದ ಇದು ಫುಲ್ ಮಾಡ್ಕೊರಿ. ಫುಲ್ ಮಾಡಿದ ಮೇಲೆ ಇಲ್ಲಿಂದ ಚಾಲು ನಿಂದ ಮೇನ್ ಕೆಲಸ. ಸೊ ಇದು ಪ್ರೊಸೆಸಿಂಗ್ ತಗೊಂಡ ಮೇಲೆ ಈ ಥರ ಒಂದು ಬರುತ್ತೆ. ನಿಮಗೆ ಹೆಡ್ಫೋನ್ ಹಾಕೊಳ್ಳಿ ಅಂತ ಹೇಳ್ತಾ ಇದೆ. ಈ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ನೀವು, ನಾನು ಇಲ್ಲಿ ಹೆಡ್ಫೋನ್ ಒಂದು ಹಾಕೋತೀನಿ. ಇಲ್ಲಿ ಹೆಡ್ಫೋನನ್ನು ಹಾಕ್ಕೊಂಡು ಏನು ಮಾಡ್ತೀನಿ, ಈಗ ಇದಕ್ಕೆ ನಾನು ಇಲ್ಲಿ ಕಿವಿಯಲ್ಲಿ ಇಟ್ಕೊಂಡು ಆ ವಿಡಿಯೋವನ್ನು ನಾವು ಈಗ ಇಲ್ಲಿ ರಿಯಾಕ್ಷನ್ ಮಾಡೋದು ಇದೆ. ಅದು ಹೇಗೆ ಅಂತ ಇದಕ್ಕೆ ಓಕೆ ಮಾಡೋಣ. ಓಕೆ ಆಯಿತು. ಓಕೆ ಆಗೋಣ. ಇಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಹಿಂದಿಂದ ಒಂದು ಕೆಂಪು ಒಂದು ಪರದೆ ಇದೆಯಲ್ಲ, ಅದು ಎಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಆಗಿದೆ. ಇದಕ್ಕೆ ನಾನು ಏನು ಮಾಡ್ತೀನಿ, ಇದು ಒಂದು ಸ್ವಲ್ಪ ಸಣ್ಣ ಮಾಡಿಕೊಂಡು ಇಲ್ಲಿ ರಿಯಾಕ್ಷನ್ ಇಲ್ಲಿ ತೆಳಗಡೆ ಇಡ್ತೀನಿ. ಓಕೆ, ತೆಳಗಡೆ ಒಂದು ಮೂಲೆಯಾಗಿ ಇಟ್ಕೊಂಡೆ. ಮೈಕ್ ಆಪ್ಷನ್ ಇದೆ, ಇಲ್ಲಿ ಒಂದು ಮೈಕ್ ಆಪ್ಷನ್ ಇದೆ. ಈ ಮೈಕ್ ಆಪ್ಷನ್ ಮ್ಯೂಟ್ ಇದೆ, ಕಟ್ ಇದೆ ಅಲ್ಲಿ. ಅದಕ್ಕೆ ಆನ್ ಮಾಡ್ಕೋಬೇಕು ನಾವು. ಅದಕ್ಕೆ ಆನ್ ಮಾಡಲಿಕ್ಕೆ ಇದರ ಮೇಲೆ ಒಂದು ಸಲ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ಮೇಲೆ ಈಗ ನಾನು ಇಲ್ಲಿ ಏನು ರಿಯಾಕ್ಷನ್ ಕೊಡ್ತಾ ಇದ್ದೀನಿ ಅದೇ ಥರ ನೀವು ರಿಯಾಕ್ಷನ್ ಕೊಡಬೇಕು. ಬಾಯಿ ಬಂದಿರಬಾರ್ದು. ಇಲ್ಲಿ ಏನಾದರೂ ಅವರಿಗೆ ರಿಯಾಕ್ಷನ್ ಕೊಡಬೇಕು. ಅವ್ರ ಡೈಲಾಗ್ಗೆ ಅವರೇ ಬಾಪ್ರೆ, ಹೋ ಏನಾಯ್ತಿದು, ಹಿಂಗ್ಯಾಕ, ಭಾರಿ ಇದೆ ಆ ಕಾಮಿಡಿ, ಈ ಥರ ಡೈಲಾಗ್ಗಳು ಹೇಳಬೇಕು. ಅದಕ್ಕೆ ರಿಯಾಕ್ಷನ್ ಆ ಸನ್ನಿವೇಶ ತಕ್ಕಂತೆ ನೀವು ರಿಯಾಕ್ಷನ್ ಮಾಡಬೇಕು. ಈಗ ನಾನು ನಿಮ್ಮ ಮುಂದೆ ಒಂದು ಶಾರ್ಟ್ ಇಲ್ಲಿ ರಿಯಾಕ್ಷನ್ ಮಾಡ್ತಾ ಇದ್ದೀನಿ. ಬಾಳಿತ್ಯಾ बॉबी से क्या बात है यार. आई लव यू. विमल खाता है. अरे बाप रे, चलो, अरे बाप रे, वेरी गुड कॉमेडी. अब क्या होगा? अरे विमल खाया हुआ. देखा, लड़के पटाने का, विमल वाले को कभी लड़की नहीं मिलती.
ಅರೆ ಈ ಥರ ನೀವು ರಿಯಾಕ್ಷನ್ ಮಾಡಬೇಕು. ಈ ಥರ ನೀವು ರಿಯಾಕ್ಷನ್ ಮಾಡಿ ಕಸಿಂದ ಏನು ಮಾಡಬೇಕು, ಇದು ಒಂದು ಪ್ರೊಸೆಸಿಂಗ್ ಆಗುತ್ತೆ. ನೀವು ರಿಯಾಕ್ಷನ್ ಮಾಡಿದಂಥ ವಿಡಿಯೋ ಇಲ್ಲಿ ಪ್ರೊಸೆಸಿಂಗ್ ಆಗುತ್ತೆ. ಪ್ರೊಸೆಸಿಂಗ್ ಆದಮೇಲೆ ಏನು ಮಾಡಬೇಕು ಅದನ್ನು ಹೇಳ್ತೀನಿ. ಒಂದು ಸ್ವಲ್ಪ ತಾಳ್ಮೆ ಇಟ್ಕೊಡ್ರಿ. ಈ ಥರ ವಿಡಿಯೋ ಮಾಡಿ ನೀವು ಸಾವಿರಾರು ಲಕ್ಷಾಂತರ ವ್ಯೂಸ್ಗಳಿಗೆ ಏನು ಮಾಡ್ಕೋಬೋದು. ಈ ನಮ್ಮ ಚಾನಲ್ನಲ್ಲಿ ಈಗ ಕಂಟಿನ್ಯೂ ಭಾಷಾಖಾನ್ ಆಫೀಸ್ ಚಾನಲ್ನಲ್ಲಿ ಬೇಕಾದರೆ ತೆಳಗಡೆ ನಾನು ಲಿಂಕ್ ಕೊಟ್ಟಿರ್ತೀನಿ ಆ ಚಾನಲ್ದು. ಆ ಚಾನಲ್ಗೆ ವಿಸಿಟ್ ಆಗಿ ಶಾರ್ಟ್ನಲ್ಲಿ ಹೋಗಿ ಕ್ಯಾಶಿನ ಶಾರ್ಟ್ ಸೆಕ್ಷನ್ನಲ್ಲಿ ಹೋಗಿ ನಂದು ರೀಸೆಂಟ್ ವಿಡಿಯೋದನ್ನು ನೋಡಿರಿ, ವ್ಯೂಸ್ ಎಷ್ಟು ಬರ್ಲಕತ್ತಾವ. ಅದಕ್ಕಾಗಿ ನೀವು ಹೊಸ ಚಾನಲ್ ಇರಲಿ ಅಥವಾ ಹಳಿ ಚಾನಲ್ ಇರಲಿ, ಇಂಥ ಕಾಮಿಡಿ ವಿಡಿಯೋಸ್ ಮೇಲೆ ಆಗಲಿ ಮತ್ತು ಎಕ್ಸ್ಪೆರಿಮೆಂಟ್ ವಿಡಿಯೋಸ್ ಮೇಲೆ ಆಗಲಿ ಮತ್ತು ಪ್ರ್ಯಾಂಕ್ ವಿಡಿಯೋಸ್ ಮೇಲೆ ಆಗಲಿ ಅಥವಾ ಏನೇ ಆದರೆ ಮ್ಯೂಸಿಕ್ ವಿಡಿಯೋ ಮೇಲೆ ರಿಯಾಕ್ಷನ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಸಾಂಗ್ ಇರ್ತೈತಲ್ಲ, ಡ್ಯಾನ್ಸ್ ಮಾಡೋದು, ಅದರ ತಕ್ಕಂತೆ ನಾವು ಬಾಯಿ ಚಪ್ಪಡಿಸೋದು ಅದು ಮಾಡ್ಲಿಕ್ಕೆ ಹೋಗಬೇಡ್ರಿ. ಅದರಲ್ಲಿಂದ ಏನೂ ಬೆನಿಫಿಟ್ ಇಲ್ಲ. ಕಾಪಿರೇಟ್ದ ಪ್ರಾಬ್ಲಮ್ ಭಾಳ ಇರ್ತಾವೆ. ಆದರೆ ಇಂಥ ಕಾಮಿಡಿ ರಿಯಾಕ್ಷನ್ ವಿಡಿಯೋಸ್ ಮೇಲೆ ನೀವು ಮಾಡಬಹುದು. ಮತ್ತು ಕೆಲವೊಂದು ವಿಡಿಯೋದ ಮೇಲೆ ಆ ರಿಮೇಕ್ಸ್ ಅನ್ನೋದು ಆಪ್ಷನ್ ಕೊಡೋಂಗಿಲ್ಲ. ಈಗ ಇಲ್ಲಿ ಬತ್ತಲ್ಲ, ಇದಕ್ಕೇನು ಮಾಡಬೇಕು ನಾವು ಈಗ, ಇದಕ್ಕೆ ನಾನು ಈಗ ನೋಡ್ರಿ ಇದು ಹೇಗೆ ಬಂದಿದೆ. अगर वो मान गया तो ठीक है, वरना अपन दोनों रिलेशनशिप में आ जाएंगे. क्या बात है यार. ठीक है. ये साला नल्ला क्यों नहीं मानेगा? ये तो पैर में गिर के हाँ बोलेगा उसके. हाँ. I love you, Bobby. I love यार you. इसको आई लव यू टू कैसे बोलूं? इसके सामने विमल थूक दी ना तो ये मेरे को रिजेक्ट करके चली जाएगी. विमल का अरे I love you तू बोलो ना. तो अरे क्या कर रहे हो? मुझसे बोलो ना. प्यार नहीं करते क्या मुझसे? अरे आप खुद समझ जाओ ना. अगर वो प्यार करता तो आई लव यू टू जरूर बोलता आपको. हाँ तो मुझे भी इससे कोई जबरदस्ती प्यार नहीं. ನೋಡಿದ್ರೆ ಫ್ರೆಂಡ್, ಈ ಥರ ನೀವು ರಿಯಾಕ್ಷನ್ ಇಲ್ಲಿ ಕೊಡಬೇಕು. ಯೂಟ್ಯೂಬ್ ಸ್ವತಃ ಹೇಳ್ತಾನೆ ಈ ಗ್ರೀನ್ ಸ್ಕ್ರೀನ್ ಆಪ್ಷನ್ ಯೂಸ್ ಮಾಡಿಕೊಂಡು ನೀವು ಮತ್ತೊಬ್ಬರ ವಿಡಿಯೋಸ್ ಮೇಲೆ ನೀವು ರಿಯಾಕ್ಷನ್ ಕೊಟ್ಟ ಕ್ಯಾಶಿಂದ ಇಲ್ಲಿ ಯೂಟ್ಯೂಬ್ ಮೇಲೆ ಒಂದು ಚಾನಲ್ ತೆಗೆದ ಕ್ಯಾಶಿಂದ ಅದರಿಂದ ದುಡ್ಡು ಅರ್ನಿಂಗ್ ಮಾಡಬಹುದು ಅಂತ. ಇದರಲ್ಲಿ ಏನು ಮಾಡೋದು, ಏನೋ ಬೇಕಾದರೆ ಇಲ್ಲಿ ಟೈಟಲ್ ನಾನು ಬರಿತೀನಿ. ಟೈಟಲ್ ಇಲ್ಲಿ ಏನು ಬರ್ತೀನಿ, ವಿಮಲ್ ಕಾ ಝಟ್ಕಾ ಅಂತ ಏನಾದರೂ ಒಂದು ನಾನು ಟೈಟಲ್ ಬರೆದೆ. ಇಲ್ಲಿ ಏನಾದರೂ ಇಮೋಜ್ ಹಾಕ್ತೀನಿ. ಇಲ್ಲಿ ಇಮೋಜ್ ಹಾಕಿ ಇಲ್ಲಿ ಒಂದು ಇಮೋಜ್ ಹಾಕ್ತೀನಿ. ಓಕೆ, ಇಲ್ಲಿ ಹಾಕಿದೆ. ಇಲ್ಲಿ ಹಾಕೋಣ. ಇದಕ್ಕೆ ಮೇಲ್ಗಡೆ ಇಡ್ತೀನಿ. ಇಲ್ಲಿ ನೋಡಿದ್ರೆ ಎಷ್ಟು ಚಂದ ಆಯಿತು. ಇದಕ್ಕೆ ಮತ್ತೆ ಏನಾದರೂ ಫಿಲ್ಟರ್ ಹಾಕೇಬೇಕು. ಫಿಲ್ಟರ್ ನಾನು ಹಾಕ್ತೀನಿ. ಭಾಳಷ್ಟು ಫಿಲ್ಟರ್ಗಳೇ ತೆಳಗಲ್ಲಿ ಬರ್ತಾವೆ. ಭಾಳಷ್ಟು ಫಿಲ್ಟರ್ಗಳು ಅದಾವೆ. ಇಲ್ಲಿ ಫಿಲ್ಟರ್ ಹಾಕ್ತೀನಿ. ಯಾವುದಾದ್ರೂ ಒಂದು ಚಲೋದು ಫಿಲ್ಟರ್ ಹಾಕಿ ಇದಕ್ಕೆ ನಾವು ಅಟ್ರಾಕ್ಟ್ ಮಾಡೋಣ. ಓಕೆ, ಈ ಫಿಲ್ಟರ್ ಓಕೆ. ಇದಕ್ಕೆ ನಾನು ರೆಡ್ ಕ್ಲಿಕ್ ಮಾಡಿದೆ. ಈಗ ನಾವು ಏನು ಮಾಡೋಣ, ಇದಕ್ಕೆ ನೆಕ್ಸ್ಟ್ಗೆ ಆಪ್ಷನ್ಗೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಆಪ್ಷನ್ಗೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಟೈಟಲ್ ಬರೋನು, ವಿಮಲ್ ಕಾ ಝಟ್ಕಾ. ಓಕೆ, ವಿಮಲ್ ಕಾ ಝಟ್ಕಾ. ಇದಕ್ಕೆ ನಾವು ಇಮೋಜಿ ಇಲ್ಲಿ ಹಾಕೋನು. ಇಮೋಜಿ ಆಗಿದೆ. ಇಲ್ಲೇನು ಫಸ್ಟಿಗೆ ಒಂದೆರಡು ಇಮೋಜಿ ಹಾಕಬೇಕು ನಾವು. ಇಲ್ಲಿ ಇಮೋಜಿ ಹಾಕ್ತೀನಿ. ಓಕೆ, ಆಮೇಲೆ ಇಲ್ಲಿ ಟೈಟಲ್ನಲ್ಲಿ ಹೀಗೆ ಇದಕ್ಕೆ ನಾವು ಏನು ಮಾಡೋಣ, ಇಲ್ಲಿ ಹ್ಯಾಶ್ ಶಾರ್ಟ್ ಬರೋಣ. ಶಾರ್ಟ್ ಫೀಡ್ ಈ ಥರ ನಾವು ಇಲ್ಲಿ ಶಾರ್ಟ್ಸ್. ಓಕೆ, ಶಾರ್ಟ್ಸ್ ಇಟ್ಟು ಒಂದು 2-3 ಟ್ಯಾಗ್ ಹಾಕಿ ಶಾರ್ಟ್ ಫೀಡ್, ಶಾರ್ಟ್ಸ್. ಇಲ್ಲಿ ಬೇಕಾದರೆ ಇಲ್ಲಿ ಥಂಬ್ನೇಲ್ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಭಾಳಷ್ಟು ಥಂಬ್ನೇಲ್ಗಳು ಅದಾವೆ. ಓಕೆ, ಇಲ್ಲಿ ಹುಡುಗಿ ಅದ. ಈ ಹುಡುಗಿ ಚಂದ ಕಾಣ್ಲಾಗ್ತದೆ. ಇದಕ್ಕೆ ನಾವು ಡನ್ ಮಾಡೋಣ. ಡನ್ ಮಾಡಿದರೆ ಇದು ಥಂಬ್ನೇಲು ನಮ್ಮದು ಸೆಟ್ ಆಯಿತು. ಮತ್ತು ಇದಕ್ಕೆ ನಾವು ಅಪ್ಲೋಡ್ ಮಾಡೋಣ. ಇದು ನಮ್ಮ ಈಗ ಅಪ್ಲೋಡ್ ಆಯಿತು. ಅನ್ಲಿಸ್ಟ್ ಫಾರ್ಮೆಟ್ನಲ್ಲಿ ಅಪ್ಲೋಡ್ ಮಾಡಬೇಕು. ಪಬ್ಲಿಕ್ ಇಡಬಾರ್ದು, ಪ್ರೈವೇಟ್ ಇಡಬಾರ್ದು. ಮತ್ತು ಅನ್ಲಿಸ್ಟ್ನಲ್ಲಿ ನೀವು ಇಲ್ಲಿ ಅಪ್ಲೋಡ್ ಮಾಡಿರಿ. ಅಪ್ಲೋಡ್ ಮಾಡಿದ ಮೇಲೆ ಇದು ಏನು ಮಾಡಬೇಕು ಅದು ಮುಂದಿನ ವಿಷಯ ಹೇಳ್ತೀನಿ. ಈ ಚಾನಲ್ ಹೆಸರು ಏನಿದು ಸೋನು ಇಂದೂರಿ ಅಂತ ಇದೆ. ಓಕೆ, ಸೋನು ಇಂದೂರಿಗೆ ನಾವು ಏನು ಮಾಡೋಣ, ಅವ್ರದ್ದು ನಾವು ಕ್ರೆಡಿಟ್ ಕೊಡೋಣ. ಕ್ರೆಡಿಟ್ ಹೇಗೆ ಕೊಡಬೇಕು, ಈಗ ನಾನು YT ಸ್ಟುಡಿಯೋನಲ್ಲಿ ಹೋಗ್ತೀನಿ. YT ಸ್ಟುಡಿಯೋನಲ್ಲಿ ಹೋದಾಗ ಇಲ್ಲಿ ಕಂಟೆಂಟ್ನಲ್ಲಿ ಹೋಗ್ತೀನಿ. ಕಂಟೆಂಟ್ನಲ್ಲಿ ಹೋಗಿ ಇಲ್ಲಿ ಶಾರ್ಟ್ನಲ್ಲಿ ಹೋಗ್ತೀನಿ. ಶಾರ್ಟ್ನಲ್ಲಿ ಹೋಗಿ ಈಗ ಒಂದು ಹೊಸ ವಿಡಿಯೋ ಇಲ್ಲಿ ಅಪ್ಲೋಡ್ ಆಗ್ತಾ ಇದೆ. ಇದಕ್ಕೇನು ಮಾಡೋಣ, ಆ ಹೊಸ ವಿಡಿಯೋ ಯಾವುದಪ್ಪ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಬತ್ತು ವೈರಲ್ ವಿಮಲ್ ಕಾ ಝಟ್ಕಾ ಮೇಲ್ಗಡೆ ಫಸ್ಟಿಗೆ ಕಾಣ್ತಾ ಇದೆ ನಿಮಗೆ. ಇದಕ್ಕೆ ನಾವು ಕ್ಲಿಕ್ ಮಾಡೋಣ. ಇದಕ್ಕೆ ಕ್ಲಿಕ್ ಮಾಡಿಕೊಂಡು ಇದು ಅಪ್ಲೋಡಿಂಗ್ ಆಗ್ತಾ ಇದೆ. ನಾವು ಇಲ್ಲಿ 3 ಡಾಟ್ ಇದು ಮೇಲೆ ಪೆನ್ಸಿಲ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಇದರದ್ದು ಕಾಪಿ ಮಾಡ್ಕೊಂಡು ಏನು ಮಾಡೋಣ, ಇದಕ್ಕೆ ನಾವು ಸೆಲೆಕ್ಟ್ ಆಲ್ ಕಾಪಿ ಡಿಸ್ಕ್ರಿಪ್ಷನಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಹಾಕೋಣ. ಡಿಸ್ಕ್ರಿಪ್ಷನಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಹಾಕೋಣ. ಇಲ್ಲಿ ತೆಳಗಡೆ ಸೋನು ಇಂದೋರಿ ಇದಕ್ಕೆ ನಾವು ಆ್ಯಡ್ ಮಾಡೋಣ. ಓಕೆ, ಇದಕ್ಕೆ ಕ್ರೆಡಿಟ್ ತೆಳಗಡೆ ಕೊಡೋಣ. ಕ್ರೆಡಿಟ್ ವಿಡಿಯೋ ಬಾಯ್ ಇದಕ್ಕೆ ಒಂದು ಸ್ವಲ್ಪ ನಾವು ಆ್ಯರೋ ಆಪ್ಷನ್ ಕೊಡೋಣ. ಓಕೆ,
ಇದಿಷ್ಟು ಕೊಟ್ಟರೆ ಏನಾಕೈತೆ ಇದು ಒರಿಜಿನಲ್ ವಿಡಿಯೋ ಯಾರು ಇದೆಯಲ್ಲ ಅವರಿಗೆ ನಾವು ಕ್ರೆಡಿಟ್ ಕೊಟ್ಟಂಗೆ ಆಕೈತಿ. ಈ ಥರ ನೀವು ಮಾಡಿಕೊಂಡು ಈಗ ಇದಕ್ಕೆ ನಾವು ಇದು ಎಲ್ಲ ರೆಡಿ ಆದಮೇಲೆ ಇದು ಬೇಕಾದರೆ ತೆಳಗಡೆ ಹೋಗಿ ಟ್ಯಾಗಿಗೆ ಹಾಕೋಬೋದು. ನಾನು ಇಲ್ಲಿ ಶಾರ್ಟ್ಗೆ ಹಾಕೋತೀನಿ, ಶಾರ್ಟ್ಸ್. ಓಕೆ, ವೈ ಟಿ ಶಾರ್ಟ್ಸ್ ಶಾರ್ಟ್ ಫೀಡ್. ಓಕೆ, ಕಾಮಿಡಿ. ಓಕೆ, ಕಾಮಿಡಿ ವಿಡಿಯೋ, ಕಾಮಿಡಿ ಶಾರ್ಟ್ಸ್. ಓಕೆ, ಅವ್ರದ್ದು ಸೋನು ಇಂದೋರಿ. ಓಕೆ, ಈ ಥರ ಟ್ಯಾಗ್ಗಳು ಹಾಕಬೇಕು. ಮತ್ತು ಫನಿ ವಿಡಿಯೋ, ಹೌದಲ್ಲ? ಈ ಥರ ನೀವು ಕಾಮಿಡಿ ವಿಡಿಯೋ ಈ ಥರ ಶಾರ್ಟ್ಗಳನ್ನು ಅಪ್ಲೋಡ್ ಮಾಡಿಕೆಸಿಂದ ನಿಮ್ಮ ಚಾನಲನ್ನು ಬೂಸ್ಟ್ ಮಾಡ್ಕೋಬೋದು. ನಾನು ಏನು ಮಾಡ್ತೀನಿ, ಇದಕ್ಕೆ ಸೇವ್ ಮಾಡ್ತೀನಿ. ಇದಕ್ಕೆ ಸೇವ್ ಮಾಡಿದ ಮೇಲೆ ನಂದು ಇಲ್ಲಿ ಕೆಲಸ ಮುಗೀತು. ಇದು ನಾನು ಯಾವಾಗ ಬೇಕಾದರೂ ಇಲ್ಲಿ ಪಬ್ಲಿಕ್ ಮಾಡಬಹುದು. ಈ ಥರ ನೀವು ಕೂಡ ವಿಡಿಯೋ ಮಾಡಬೇಕು. ಈಗ ಇನ್ನೂ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನೋಡಿರಿ, 24 ತಾಸಿನಲ್ಲಿ ಇದು ಎಷ್ಟು ವ್ಯೂಸ್ ಬರ್ಲಾಕತ್ತ. ನೀವು ನೋಡಿರಿ, ಇದು 24,500 ಅದು. ಈಗ ಇಲ್ಲೇ ನೋಡಿರಿ, ಈಗ ಹೆಂಗೆ ನಾನು ರಿಫ್ರೆಶ್ ಮಾಡ್ತೀನಿ ಹಂಗಾಗಿ ವ್ಯೂಸ್ ಹೆಚ್ಚಿಗೆ ಹಾಕಾವ ನೋಡಿರಿ ಇಲ್ಲಿ ಹೆಂಗಂಗೆ ಆಗ. ಓಕೆ, ಆಯಿತಾ? ನೋಡಿರಿ, ನಾನು ರಿಫ್ರೆಶ್ ಹ್ಯಾಂಗೆ ಮಾಡತ್ತೀನಿ ನೋಡಿರಿ ಹೆಂಗೆ ರಿಫ್ರೆಶ್ ಮಾಡ್ತೀನಿ ಹಂಗಂಗೆ ವ್ಯೂಸ್ ನೋಡಿರಿ ಇಲ್ಲಿ 558 24 ನೋಡಿರಿ ಇಲ್ಲಿ ನೋಡಿರಿ. ಈ ಥರ ವ್ಯೂಸ್ಗೆ ಏನು ಹಾಕಾವು, ಈ ಥರ ಸಬ್ಸ್ಕ್ರೈಬರ್ಗೆ ಏನು ಹಾಕಾವು, ಈ ಥರ ನಿಮ್ಮ ಚಾನಲ್ ಮೊನಿಟೈಸ್ನೂ ಆಕೈತಿ. ಆದರೆ ರಿಯಾಕ್ಷನ್ ಮಾಡುವತ್ತಿನಲ್ಲಿ ಏನು ಮಾಡಬೇಕು ಗೊತ್ತೈತೇನು ರೀ, ಒಟ್ಟ ಬಾಯಿ ಬಂದ್ ಮಾಡ್ಕೊಂಡು ಇರಬಾರ್ದು. ಅದಕ್ಕೆ ಏನಾದರೂ ಅದರ ತಕ್ಕಂತೆ ನೀವು ರಿಯಾಕ್ಷನ್ ಕೊಡಬೇಕು. ನಿಮ್ಮ ವಾಯ್ಸ್, ನಿಮ್ಮ ವ್ಯಾಲ್ಯೂ ಆ್ಯಡ್ ಮಾಡಬೇಕು. ವ್ಯಾಲ್ಯೂ ಎಲ್ತನ ನೀವು ಆ್ಯಡ್ ಮಾಡೋಂಗಿಲ್ಲ, ನಿಮ್ಮ ಚಾನಲ್ ಮೊನಿಟೈಸ್ ಆಗೋದಿಲ್ಲ. ಯಾರದೇ ಈಗ ಇದೇ ನನ್ನ ವಿಡಿಯೋ ನೀವು ರಿಮಿಕ್ಸ್ ಮುಖಾಂತರ ತೊಗೊಂಡು ಕೇಸಿಂದ ನೀವು ಅದಕ್ಕೆ ಮಾಡಿದರೆ, ನೀವು ಏನೂ ಹೇಳಲಿಕ್ಕಂದ್ರೆ ನಿಮ್ಮ ವಾಯ್ಸ್, ನಿಮ್ಮ ಡೈಲಾಗ್ ಅಲ್ಲಿ ಏನು ಹೇಳಲಿಕ್ಕಂದ್ರೆ, ನೀವು ಏನು ರಿಯಾಕ್ಷನ್ ಮಾಡ್ಲಿಕ್ಕಂದ್ರೆ ನಿಮ್ಮದು ಚಾನಲ್ ಮೊನಿಟೈಸ್ ಆಗೋದಿಲ್ಲ. ಅದಕ್ಕಾಗಿ ಇವತ್ತಿನ ಈ ವಿಡಿಯೋ ಒಂದು ರಾಮಬಾಣ ಫುಲ್ ನಿಮಗೆ ನಾನು ಇಲ್ಲಿ ಪ್ರೂಫನ್ನು ತೋರಿಸಿದ್ದೀನಿ. ಈ ಪ್ರೂಫ್ಲಿಂದ ನಿಮಗೆ ಗೊತ್ತಾಯಿತು ಹೇಗೆ ನಾವು ನಮ್ಮ ಚಾನಲ್ ಬೂಸ್ಟ್ ಮಾಡ್ಕೋಬಹುದು ಅಂತ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಚಾನಲ್ ಮೇಲೆ ಹೊಸದಾಗಿದ್ದರೆ ಒಂದು ಲೈಕ್ ಮಾಡ್ಕೊಡ್ರಿ, ಆಮೇಲೆ ಕಮೆಂಟ್ ಮಾಡಿರಿ, ನಿಮ್ಗಳ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ. ಮತ್ತೆ ಆಗ್ತಾಡ ನಿಮಗೆ ಯಾವುದೇ ಕ್ಯಾಟಗರಿಯ ಚಾನಲ್ ಇರಲಿ ಆ ಚಾನಲ್ನಲ್ಲಿ ಹೋಗಿ ಭಾಳಷ್ಟು ಕನ್ನಡ ವಿಡಿಯೋಗಳು ಅದಾವ. ಅದರ ಶಾರ್ಟ್ ಮುಖಾಂತರ ಅದಕ್ಕೆ ರಿಯಾಕ್ಷನ್ ಮಾಡಿರಿ, ಗ್ರೀನ್ ಸ್ಕ್ರೀನ್ ಇದು ಯೂಸ್ ಮಾಡಿಕೊಂಡು. ಯೂಟ್ಯೂಬ್ ಸ್ವತಃ ಹೇಳ್ತಾನೆ. ಸೊ ಸಿಗೋಣ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಹೇಳ್ತಾನೆ. ನಮಸ್ಕಾರ.